ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ನಿಮಗೆ ಡಿಫ್ರೆಂಟ್ ಆಗಿರೋಂಥ ಒಂದು ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತಂದರೆ ಇವಾಗ ನಾನು ನಿಮಗೆ ಹೆಲ್ತ್ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಹಾಗೆಯೇ ಬ್ಯೂಟಿ ಬಗ್ಗೆನೂ ಕೂಡ ಕೆಲವೊಂದು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಹಾಗೆಯೇ ಜ್ಯುವೆಲರ್ಸ್ ಬಗ್ಗೆ ಆಗಿರ್ಬೋದು, ಹಾಗೆ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ಗಳು ಎಲ್ಲ ಥರ ವೀಡಿಯೋಸ್ಗಳನ್ನ ಕೂಡ ಮಾಡಿ ನಿಮಗೆ ಆದಷ್ಟು ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ. ಬಟ್ ಮನೆ ಅಂದಮೇಲೆ ಎಲ್ಲರಿಗೂ ಕೂಡ ನೆಮ್ಮದಿ ಅನ್ನೋದು ಬೇಕೇ ಬೇಕಲ್ವಾ. ಬಟ್ ನೆಮ್ಮದಿ ಇರುತ್ತೆ, ಕೆಲವೊಬ್ಬರಿಗೆ ದುಡ್ಡಿರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ದುಡ್ಡಿರುತ್ತೆ ಬಟ್ ಮನೇಲಿ ನೆಮ್ಮದಿ ಇರೋದಿಲ್ಲ. ಎಲ್ಲ ಯಾವುದೇ ಒಬ್ಬ ಮನುಷ್ಯ ಆದರೂ ಅಷ್ಟೇ, ಒಂದು ಮನೆ ಅಂದಮೇಲೆ ಏನಾದರೂ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ದೇವ್ರು ಎಲ್ಲರಿಗೂ ಎಲ್ಲನೂ ಕೂಡ ಕೊಟ್ಟಿರೋದಿಲ್ಲ. ಏನಾದರೂ ಒಂದು ಕೊರತೆ ಅನ್ನೋದನ್ನ ಕೊಟ್ಟಿರ್ತಾನೆ. ಬಟ್ ನಾವೇ ಅದಕ್ಕೆ ಪರಿಹಾರ ಅನ್ನೋದನ್ನ ಮಾಡ್ಕೋಬೇಕು. ನಾನು ಲಾಸ್ಟ್ ವರ್ಷ ಹೋಲಿಸ್ಕೊಂಡ್ರೆ ನನಗೆ ಈ ವರ್ಷ ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದೆ. ಅಂದರೆ ನಾನು ಯೂಟ್ಯೂಬನ್ನು ಇಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹಾಗೆ ನನ್ನದೇ ಆದಂಥ ಕೆಲವೊಂದು ತಿಂಗಳಿಗೆ ಅರ್ನಿಂಗ್ಸ್ ಅಂತ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಆಲ್ರೆಡಿ ನಾನು ಯೂಟ್ಯೂಬಿಂದ 2 ಸಲ ಪೇಮೆಂಟ್ನ ತೊಗೊಂಡು, ಆಗಲೇ ಇನ್ನೂ ಒಂದು ಪೇಮೆಂಟ್ ಕೂಡ ರೆಡಿ ಆಗಿದೆ. ಬಟ್ ನಾನು ಇಷ್ಟು ಮಟ್ಟಿಗೆ ಅಚೀವ್ ಮಾಡ್ತಾಯಿದ್ದೀನಿ ಅಥವಾ ಒಂದು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ತಾಯಿದ್ದೀನಿ ಅಂತ ಅಂದಾಗ ನಾನು ರಾಘವೇಂದ್ರನ ಕೂಡ ತುಂಬಾ ನೆನೆಸ್ಕೋತೀನಿ. ಹಾಗೆಯೇ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಕೂಡ ನನ್ನ ಮೇಲಿದೆ. ಹಾಗೆಯೇ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎಲ್ಲ ಥರ ಏನೇ ಒಂದು ಮಾಡಿಕೊಂಡು ಕೂಡ ಮನೇಲಿ ಯಾವುದೇ ಒಂದು ಕೆಲಸ ಮಾಡ್ತಿದ್ರು ಕೂಡ ದುಡ್ಡು ಅನ್ನೋದು ಉಳಿತಾ ಇರಲ್ಲ. ಹಾಗೆಯೇ ಕೆಲವೊಂದು ಸಲ ಏನಾಗುತ್ತೆ, ನೆಮ್ಮದಿ ಅನ್ನೋದೇ ಇರಲ್ಲ. ಎಲ್ಲ ಥರದ್ರಲ್ಲೂ ಕೂಡ ಒಳ್ಳೆಯದೇ ಆಗ್ತಾ ಇರುತ್ತೆ, ಬಟ್ ಮನೇಲಿ ನೆಮ್ಮದಿ ಅನ್ನೋದಿರೋದಿಲ್ಲ. ಮನೇಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಅನ್ನೋದಾಗ್ತಾ ಇರುತ್ತೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಅನ್ನೋದಿರೋದಿಲ್ಲ, ಅಥವಾ ಮಕ್ಕಳು ದೊಡ್ಡವರು ವಯಸ್ಸಿಗೆ ಬಂದಿದ್ದಾರೆ ಅಂದರೆ ಅವರು ಹೇಳಿದ ಮಾತನ್ನ ಕೇಳ್ತಾ ಇರಲ್ಲ. ಈ ರೀತಿ ಮನೆ ಅಂದಮೇಲೆ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ. ಹಾಗೆಯೇ ಕೆಲವೊಬ್ಬರಿಗೆ ಸಾಲ ಅನ್ನೋದು ಒಂದು ಕಡೆ ತೀರಿಸಿದ್ರೆ ಇನ್ನೊಂದು ಕಡೆ ಉಟ್ಕೋತಾ ಇರುತ್ತೆ. ಆದರೆ ಒಬ್ಬರಿಂದ ಕಿತ್ತು ಇನ್ನೊಬ್ರಿಗೆ ಹಾಕ್ತಾ ಇರ್ತಾರೆ. ಅವ್ರು ಎಷ್ಟೇ ದುಡಿತಿದ್ರು ಕೂಡ ಸಾಲನ ತೀರ್ಸೋಕ್ಕಾಗ್ತಾರಲ್ಲ. ದುಡ್ಡು ಕಾಸಂತೂ ಮನೇಲಿ ಉಳಿತಾನೆ ಇರಲ್ಲ. ಹಾಗೆಯೇ ದುಡ್ಡು ಕಾಸನ್ನ ಯಾವ ರೀತಿ ನಾವು ಉಳಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಬರ್ತಾ ಇರಲ್ಲ. ಏಕೆಂದರೆ ಯಾವಾಗಲೂ ಟೆನ್ಷನ್ ಅನ್ನೋದ್ರಲ್ಲೇ ಇರ್ತಾರೆ. ಹೆಲ್ತ್ ಕಡೆನೂ ಕೂಡ ಗಮನ ಹರಿಸೋಕ್ಕಾಗ್ತಾರಲ್ಲ. ಮನೇಲಿ ಯಾರಾದರೂ ಒಬ್ರಿಗೆ ಹುಷಾರಿರೋದೇ ಇಲ್ಲ. ಅದು ಅಲ್ಲದೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಸಾಕು ಮನೆಗಳಲ್ಲಿ ಜಗಳ ಆಗೋದು. ಹುಣ್ಣಿಮೆ ಬರ್ತಿದೆ ಅಂತಂದರೆ ಸಾಕು ಮನೇಲಿ ನೆಮ್ಮದಿ ಇರಲ್ಲ, ಅಥವಾ ಅಮಾವಾಸ್ಯೆ ಬರ್ತಿದೆ ಅಂದರೆ ಸಾಕು ಮನೇಲಿ ನೆಮ್ಮದಿ ಇರಲ್ಲ. ದುಡ್ಡು ಅಷ್ಟೇ, ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಅವ್ರು ವಾಪಸ್ ಕೂಡ ಕೊಡೋದಿಲ್ಲ. ಹಾಗೆಯೇ ನಾವು ಬೇರೆಯವ್ರಿಗೆ ಕೊಡಬೇಕು ಅನ್ನೋ ಮಗಳು ಕೂಡ ನಮಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಫ್ಯಾಮಿಲಿ ನಾವು ಖುಷಿಯಾಗಿರಬೇಕು ಅಂದರೆ ಈ ಥರ ಮನೆ ಮಕ್ಕಳು ಅಂದ್ಕೊಂಡು ನಾವು ಇರೋಂಥ ಒಂದು ಪರಿಸ್ಥಿತಿಲೇ, ಅಂದರೆ ಇವಾಗ ನಮಗೆ ತಕ್ಕ ಮಟ್ಟಿಗೆ ನಾವು ಹೆಂಗಿದ್ದೀವೋ ಅದರಲ್ಲೇ ನಾವು ಖುಷಿಯಾಗಿರಬೇಕು. ಹಾಗೆಯೇ ನಮಗೂ ಕೂಡ ದುಡ್ಡು ಕಾಸನ್ನು ದುಡಿಬೇಕು. ನಾವು ಕೂಡ ಇನ್ನೂ ಬೆಳೀತಾ ಬೆಳೀತಾ ದುಡ್ಡು ಕಾಸನ್ನ ಕೂಡಿಡಬೇಕು ಹೊರತು ಕಳೀತಾ ಹೋಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಏನಾದರೂ ನಿಮಗೆ ಇದ್ದರೆ ಈ ಒಂದು ತಂತ್ರನ ನೀವು ಮನೇಲೇ ಮಾಡ್ಬೋದು. ಏಕೆಂದರೆ ನಮ್ಮ ಮನೇಲೂ ಸೇಮ್ ಇದೇ ಥರ ಕೆಲವೊಂದು ಪರಿಸ್ಥಿತಿಗಳಾಗೋ ಟೈಮಲ್ಲಿ ನನಗೆ ಇದನ್ನು ಗೊತ್ತಿರೋರೊಬ್ಬರು ಹೇಳ್ಕೊಟ್ಟಿದ್ದು. ನಾನು ಇದನ್ನು ಟ್ರೈ ಮಾಡಿದೆ. ಅಂದರೆ ನನಗೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗೋಕ್ಕೆ ಮೇನ್ ಕಾರಣನೇ ಗುರು ರಾಘವೇಂದ್ರ. ಬಟ್ ಮನೆ ಅಂದಮೇಲೆ ಏನಾದರೂ ಒಂದಿರುತ್ತೆ ಅಲ್ವಾ. ಬಟ್ ನೆಮ್ಮದಿ ಏನಾದರೂ ಇರಬೇಕು. ಹಾಗೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಮೇನ್ ಇಂಪಾರ್ಟೆಂಟು ಲೈಫ್ ಅಂತ ಅಂದಮೇಲೆ. ಇವಾಗ ಮೇನಾಗಿ ಎಲ್ಲ ಇದ್ರೂ ಕೂಡ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೂ ಕೂಡ ಇರಲ್ಲ. ಬರೀ ಜಗಳ ಆಡೋದು, ಅಥವಾ ಮಕ್ಕಳು ಆಗ್ತಾರಲ್ಲ, ಅಥವಾ ಒಂದು ಗಂಡು ಮಗು ಬೇಕು ಅನ್ನೋ ಆಸೆನೂ ಕೂಡ ಒಬ್ಬೊಬ್ರಿಗಿರುತ್ತೆ. ಅವರು ಕೂಡ ಈ ಒಂದು ತಂತ್ರಸಾರನ ಮಾಡ್ಬೋದು. ಅದು ಯಾವ ರೀತಿ ಮಾಡ್ಕೋಬೇಕು, ಹಾಗೆ ಅದನ್ನು ಯಾವ ರೀತಿ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಇವಾಗ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಸಮಸ್ಯೆ ಅನ್ನೋದು ಎಲ್ಲರ ಮನೇಲೂ ಕೂಡ ಕಾಮನ್ ಆಗಿರುತ್ತೆ ಅಲ್ವಾ. ಬಟ್ ಅವಾಗ ತಲೆ ಕೆಡಿಸ್ಕೊಬಿಡಿ. ಪಲಾವ್ ಎಲೆ ಅನ್ನೋದು ಎಲ್ಲರ ಮನೇಲೂ ಕೂಡ ಇರುತ್ತೆ. ಈ ಒಂದು ತಂತ್ರಸಾರನ ನೀವು ನೋಡಿ ಕೂಡ ತಿಳ್ಕೊಂಡಿರ್ಬೋದು ಕೆಲವೊಬ್ಬರು, ಬಟ್ ಮಾಡಿರಲ್ಲ ಅಂತ ಅನ್ಕೋತೀನಿ. ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಏಕೆಂದರೆ ನಾನು ಕೂಡ ಇದನ್ನು ನಂಬ್ತಾ ಇರಲಿಲ್ಲ. ಏಕೆಂದರೆ ಯಾವ ಟೈಮಲ್ಲಿ ನಮಗೆ ದೇವ್ರು ಏನು ಕೊಡಬೇಕೋ ಅದನ್ನು ಕೊಡ್ತಾನೆ ಅಂತಲೇ ನಾನು ಅಂದ್ಕೊಂಡಿರೋದು. ಇವಾಗಲೂ ಕೂಡ ಹಂಗೆ ಅಂದ್ಕೊಂಡೇ ಜೀವನ ಮಾಡ್ತಾಯಿರೋದು. ಬಟ್ ಏನು ಅಂತ ಹೇಳಿದ್ರೆ, ಕೆಲವೊಂದು ಈ ಥರ ಯಾವುದಾದ್ರು ದೋಷ, ಅಥವಾ ನಾವು ಹುಟ್ಟೋ ಟೈಮಲ್ಲಿ ಏನಾದರೂ ಒಂದು ದೋಷ ಆ ಥರ ಏನಾದ್ರು ಇದ್ದರೂ ಕೂಡ ಇದರಿಂದ ಅದು ಪರಿಹಾರ ಆಗಿ ನಮಗೆ ಒಳ್ಳೇದನ್ನೋದು ಆಗೇ ಆಗುತ್ತೆ. ನನಗಾದಮೇಲೆ, ಅಂದರೆ ನನಗೆ ಯಾರೋ ಒಬ್ಬರು ಹೇಳ್ಕೊಟ್ಟಾದಮೇಲೆ ನಾನು ಅದನ್ನು ಒಂದ್ಸಲ ಟ್ರೈ ಮಾಡಿ, ನಾನು ಒಂದೇ ಒಂದು ಕೋರಿಕೆನ ಇಟ್ಟು ಟ್ರೈ ಮಾಡಿದ್ದು. ನನಗೆ ಅದು ಸಕ್ಸಸ್ ಆಯಿತು. ಅದಾದಮೇಲೆ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಏನೂ ಇಲ್ಲ, ಪಲಾವ್ ಎಲೆ ಎಲ್ಲರೂ ಕೂಡ ಮನೇಲಿ ಆಲ್ಮೋಸ್ಟು ಯೂಸ್ ಮಾಡೇ ಮಾಡ್ತಾರೆ. ಆ ಒಂದು ಪಲಾವ್ ಎಲೆನ ತೊಗೋಬೇಕು. ಅದರಲ್ಲೂ ಕೂಡ ಕೆಲವೊಂದು ನಿಯಮಗಳಂತ ಇದೆ. ಪಲಾವ್ ಎಲೆಯಲ್ಲಿ ಅದು ಸುತ್ತ ಕಿತ್ತೋಗಿರಬಾರ್ದು, ಅಥವಾ ಈ ಥರ ತೂತು ಏನೂ ಕೂಡ ಆಗಿರಬಾರ್ದು. ಫುಲ್ಲು ನೀಟಾಗಿ ಇರಬೇಕು. ಆ ಥರ ಒಂದು ಎಲೆಗಳನ್ನ ನೀವು ಹುಡುಕಿನೇ ತೊಗೋಬೇಕು. ಆದಷ್ಟು ಈ ಥರ ನೀಟಾಗಿರೋಂಥ ಎಲೆಗಳನ್ನ ನೋಡಿ ತೊಗೊಳ್ಳಿ. ಹಾಗೆಯೇ ನಿಮಗೆ ಕೋರಿಕೆ ಎಷ್ಟಿರುತ್ತೆ, ನಿಮ್ಮ ಬೇಡಿಕೆಗಳು ಎಷ್ಟಿದೆ ಅಷ್ಟು ಲವಂಗನ ತೊಗೋಬೇಕು. ನೋಡಿ, ಇಷ್ಟು ನೀಟಾಗಿ ಇರಬೇಕು ಆ ಒಂದು ಎಲೆ. ಅಷ್ಟು ನೀಟಾಗಿರೋಂಥ ಎಲೆನ ತೊಗೋಬೇಕು. ಹಾಗೆಯೇ ಮೆಣಸು ಮತ್ತು ಲವಂಗನ ಕೂಡ ತೊಗೋಬೇಕು. ಮೆಣಸು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ಇವಾಗ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಈ ಒಂದು ತಂತ್ರನ ಮಾಡಿದಾಗ ನೀವು ಮೆಣಸನ್ನ ಯೂಸ್ ಮಾಡಿ.
ಇಲ್ಲ ನಾವು ಮಾಮೂಲಿ ದಿನಗಳಲ್ಲಿ ಮಾಡ್ತಾಯಿದ್ದೀವಿ ಅಂತಂದಾಗ ಲವಂಗ ಮತ್ತು ಈ ಒಂದು ಎಲೆನ ಯೂಸ್ ಮಾಡಿ ಈ ಒಂದು ತಂತ್ರನ ಮಾಡಬೇಕಾಗತ್ತೆ. ಈ ಒಂದು ತಂತ್ರ ಮಾಡೋದಕ್ಕೆ ಲವಂಗ ಅಥವಾ ಮೆಣಸು ಹಾಗೆಯೇ ಎಲೆ, ಪಲಾವ್ ಎಲೆ ಇಷ್ಟು ಬೇಕಾಗತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ನಿಮ್ಮ ಮನೆ ದೇವ್ರ ವಾರ ಯಾವುದಾಗಿರುತ್ತೆ ಅಂದರೆ ಇವಾಗ ಗಂಡು ದೇವ್ರ ವಾರ ಯಾವುದಾಗಿರುತ್ತೆ ಆವತ್ತೊಂದು ದಿನ ಈ ಒಂದು ತಂತ್ರನ ಮಾಡಬೇಕು. ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಮಾಡುವಾಗ ಮೆಣಸು ಕೂಡ ಸೇರಿಸ್ಕೊಳ್ಳಿ. ಇನ್ನು ಮಿಕ್ಕಿದ ದಿನಗಳಲ್ಲಿ ಲವಂಗ ಮಾತ್ರ ಸೇರಿಸ್ಕೊಳ್ಳಿ. ಲವಂಗ ಮತ್ತು ಎಲೆ ನಿಮಗೆ ಇವಾಗ 4 ಬೇಡಿಕೆ ನಿಮಗೆ ಈಡೇರಬೇಕು ಅಂತಂದರೆ ನೀವು 4 ಲವಂಗನ ತೊಗೋಬೇಕು. ಹಾಗೆಯೇ 4 ಎಲೆನ ತೊಗೋಬೇಕು. ಆ ಒಂದೊಂದು ಎಲೆ ಮೇಲೂ ಒಂದೊಂದು ಬೇಡಿಕೆನ ನೀವು ಕಪ್ ಇಂಕಲ್ಲಿ ಯೂಸ್ ಮಾಡಿ ಆದಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ನೀವು ಬ್ಲೂ ಇಂಕಲ್ಲೂ ಕೂಡ ಬರಿಬೋದು. ಕಪ್ ಇಂಕು ಯೂಸ್ ಮಾಡಿದಷ್ಟು ಒಳ್ಳೆಯದು. ಕಪ್ ಇಂಕು ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಎಳ್ಬತ್ತಿ ಎಲ್ಲ ಬರುತ್ತೆ ನೋಡಿ, ಅದನ್ನು ದೋಷ ಪರಿಹಾರ ಆಗಲಿ ಅಂತಲೇ ತಾನೇ ಬೆಂಕಿಗೆ ಹಾಕಿ ಸುಡೋದು. ಅದರಿಂದ ಕಪ್ ಇಂಕ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಗೆ ಏನೇನು ತೊಂದರೆ ಇರುತ್ತೆ ಈ ರೀತಿ ಒಂದೊಂದು ಎಲೆಯಲ್ಲಿ ಒಂದೊಂದು ಪ್ರಾಬ್ಲಮ್ಸ್ನ ಬರೀರಿ. ನಿಮ್ಮ ಮನೆ ದೇವ್ರ ವಾರ ಯಾವತ್ತಿರುತ್ತೋ ಗಂಡು ದೇವ್ರ ವಾರ ಅವತ್ತೊಂದು ದಿನ ಈ ಒಂದು ತಂತ್ರನ ಮಾಡಿ. ಮನೇಲಿ ಪೂಜೆ ಎಲ್ಲ ಆದಮೇಲೆ ಈ ಒಂದು ತಂತ್ರನ ಮಾಡಿ. ನಿಮ್ಗೆ ಇವಾಗ ಸಾಲ ತೀರಬೇಕು ಅಂತಂದರೆ ಅದನ್ನು ಬರೀರಿ. ಹಾಗೆ ಗಂಡು ಮಗು ಬೇಕು ಅಂದರೂ ಕೂಡ ಬರೀರಿ. ಅಥವಾ ಮನೇಲಿ ನೆಮ್ಮದಿ ಬೇಕಂದ್ರೂ ಕೂಡ ಬರೀರಿ. ಮನೇಲಿ ಇವಾಗ ಯಾರಿಗೋ ಹುಷಾರಿಲ್ಲ ಅಂತಂದರೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಕಮ್ಮಿ ಆಗೋ ಥರನೂ ಕೂಡ ಮಾಡ್ಕೋಬೋದು. ಮನೇಲಿ ಒಂದು ಸ್ವಲ್ಪ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದರೆ ಈ ಒಂದು ತಂತ್ರನ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಗೇನೊಂದು ಕೋರಿಕೆ ಆಗಬೇಕೋ ಅದನ್ನು ಈ ಥರ ಬರೆದು ಒಂದು ದೀಪ ಅಥವಾ ಯಾವುದಾದ್ರೂ ಒಂದು ಬತ್ತಿಲಿ ಈ ಥರ ಸುಟ್ಬಿಟ್ಟು ಅದನ್ನು ಇವಾಗ ನೀವು ಧೂಪ ಹಾಕೋಕ್ಕೆ ಅಂತ ಇಟ್ಟಿರ್ತೀರಲ್ವ ಮನೆಯಲ್ಲಿ, ಆ ಒಂದು ಧೂಪದ ಕುಡಿಕೆಗೆ ಈ ಒಂದು ಸುಟ್ಟಿರೋಂಥದ್ದನ್ನ ಎಲೆನೂ ಕೂಡ ಹಾಕ್ಕೊಂಡು ಈಚೆ ಬಂದು ಉಫ್ ಅಂತ ಊದ್ಬಿಡ್ಬೇಕು ಅಷ್ಟೇ. ಈ ಒಂದು ಸಿಂಪಲ್ ತಂತ್ರನ ನೀವು ಟ್ರೈ ಮಾಡಿ. ಏಕೆಂದರೆ ಕೆಲವೊಬ್ಬರು ಇದೆಲ್ಲ ಆಗುತ್ತಾ ಅಂತ ಅನ್ಬೋದು. ನೀವು ನಿಷ್ಠೆಯಿಂದ ಮಾಡಿ, ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ಮಾಡಿ. ಇದನ್ನು ನೀವು 21 ವಾರ ಅಂದರೆ ನಿಮ್ಮ ಮನೆ ದೇವ್ರ ವಾರ ಯಾವತ್ತು ಬರುತ್ತೋ ಆವತ್ತು 21 ವಾರ ಲೆಕ್ಕ ಹಾಕ್ಕೊಂಡು ನೀವು ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಒಂದು 4 ವಾರಕ್ಕೇ ನಿಮಗೆ ಆದಷ್ಟು ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ನೀವು ಟ್ರೈ ಮಾಡಿ. ಇವಾಗ ನಿಮ್ದು ಯಾವುದಾದ್ರೂ ಒಂದೇ ಒಂದು ಕೋರಿಕೆನ ಇಟ್ಕೊಂಡು ಒಂದು ತಂತ್ರನ ನೀವು ಮಾಡಿ ನೋಡಿ, ನಿಮಗೇ ಗೊತ್ತಾಗುತ್ತೆ. ಮನೇಲಿ ಆದಷ್ಟು ನೆಮ್ಮದಿಯನ್ನು ನೆಲೆಸುತ್ತೆ. ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿದ್ರು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕೂಡ ಬಿಸ್ನೆಸ್ ಮಾಡ್ತೀನಿ. ನನಗೆ ಬಿಸ್ನೆಸ್ ಚೆನ್ನಾಗಾಗಲಿ ಅಂತಲೇ ನಾನು ನೆನೆಸ್ಕೊಂಡು ಇದನ್ನು ಮಾಡಿದ್ದು. ಇವಾಗ ನಿಜವಾಗ್ಲೂ ನಾನು ಹೇಳ್ಕೊಬಾರ್ದು, ತುಂಬ ಚೆನ್ನಾಗಿ ನನಗೆ ವರ್ಕ್ ಆಗ್ತಾಯಿದೆ. ಅದೆಲ್ಲದಕ್ಕೂ ಕಾರಣ ಇದೆ ಅಂತ ಅನ್ಕೋತೀನಿ. ಯಾವ ರೀತಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಇವಾಗ ಬಿಸ್ನೆಸ್ ಅಂದಮೇಲೆ ನಾವು ಸೇಲ್ ಮಾಡ್ತಿದ್ವಿ. ಎಲ್ಲರೂ ಕೂಡ 1, 2 ಆ ಥರ ತೊಗೋತಿದ್ರು. ಬಟ್ ಇವಾಗ ಹೋಲ್ಸೇಲಾಗಿ ಸೇಲ್ ಮಾಡೋರು ನಮಗೆ ಹೈದ್ರಾಬಾದಿಂದ ಅವರು ಮಾರ್ಕೋತೀವಿ ಅಂಥೇಳಿ ನಮಗೆ ಹೋಲ್ಸೇಲಾಗಿ ನಮ್ಮ ಐಟಮ್ಗಳನ್ನ ತೊಗೋತಾ ಇದ್ದಾರೆ. ಈ ಒಂದು ನನಗೆ ಈ ಒಂದು ಏಳಿಗೆ ಅಥವಾ ಈ ಒಂದು ಕೆಲಸ ಆಗಿದ್ದು ಇದರಿಂದನೇ ಅಂತಲೇ ಅನ್ಕೋತೀನಿ. ರೀಟೇಲಾಗಿ ನಾವು ಬಿಸ್ನೆಸ್ನ ಮಾಡೋದೇ ಕಷ್ಟ. ಬಟ್ ಹೋಲ್ಸೇಲಾಗೂ ಕೂಡ ನಮಗೆ ಕೊಡಿ, ಒಂದು ಆದಷ್ಟು ಕಮ್ಮಿಗೆ ಕೊಡಿ. ಇಲ್ಲೆಲ್ಲ ಹರ್ಬಲ್ ಐಟಮ್ಗಳನ್ನೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ತೊಗೋತಾರೆ ಅಂತ ಹೋಲ್ಸೇಲಾಗಿ ನಮ್ಮ ಹತ್ರ ತೊಗೋತಾ ಇದ್ದಾರೆ. ಅದು ಲೀಟ್ರ್ಗಟ್ಟಲೆ ಶಾಂಪೂನ ತೊಗೋತಾ ಇದ್ದಾರೆ, ಲೀಟ್ರ್ಗಟ್ಟಲೆ ಎಣ್ಣೆನ ತೊಗೋತಾ ಇದ್ದಾರೆ, 10 kg 15 kg ಅಷ್ಟು ಪೌಡರ್ಸ್ಗಳನ್ನ ತೊಗೋತಾ ಇದ್ದಾರೆ. ನಿಜವಾಗ್ಲೂ ಇದೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದೆಲ್ಲದಕ್ಕೂ ಕಾರಣ ಇದೊಂದು ತಂತ್ರ ಸಾರ ಅಂತ ಅನ್ಕೋತೀನಿ. ಏನಕ್ಕೆ ಅಂದರೆ ನಾನು ಅದೊಂದನ್ನೇ ನೆನೆಸ್ಕೊಂಡು ಈ ಒಂದು ಪೂಜೆನ ಮಾಡಿದ್ದು. ಬರೀ 2 ವಾರಕ್ಕೆ ನನಗೆ ರಿಸಲ್ಟ್ ಸಿಕ್ಕಿದೆ. ಆದ್ದರಿಂದ ಕೆಲವೊಬ್ಬರಿಗೆ ಇದನ್ನು ತಿಳಿಸ್ಕೊಟ್ರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಯಾವುದೇ ಯೂಟ್ಯೂಬು ಅಥವಾ ಅಲ್ಲಿ ನೋಡಿಕೊಂಡು ನಾನು ತಿಳಿಸ್ಕೊಟ್ಟಿಲ್ಲ. ಏಕೆಂದರೆ ನನಗೆ ಯಾರೋ ಒಬ್ಬರು ಹೇಳಿದ್ಮೇಲೆ ನಾನು ಮಾಡಿಬಿಟ್ಟು ನಿಮಗೆ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಲಾಗ್ ನಿಮಗೆ ಇಷ್ಟ ಆಯಿತು ಅಥವಾ ಯೂಸ್ಫುಲ್ ಅನಿಸ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.